600 ವರ್ಷಕ್ಕಿಂತ ಮೊದಲೇ ಎಲ್ಲ ಕಡೆಯಿಂದಲೂ ಬಂದು ಅಲ್ಲಿ ಅಮೃತ ಕಲಶವನ್ನಿಟ್ಟು ಅಗೆಲ್ ಸೇವೆಯನ್ನು ಕೊಟ್ಟು ಆರಾಧಿಸ್ತಿದ್ರು. ಕೊಮ್ಮಗಳ ಮೂಲ ಪ್ರಧಾನ ಮಾಡೋದಂಡ ಅಗೆಲು ಸೇವೆ. ಅಗೆಲು ಸೇವೆ. ನಮಸ್ಕಾರ ಸರ್. ನಮಸ್ಕಾರ. ಇನ್ನೊಬ್ಬರು ಬಾಲಕೃಷ್ಣ ಮಾಡಿದ್ವಿ ಇದೇ ಕ್ಷೇತ್ರದ ಪರಿಸರಡು ಎಣ್ಣೆ ಇಲ್ಲಿ ಬೊಕ್ಕ ಕೊರತಿ ಗುಳಿಗ ಕೊರಗಸನಿಯ ದೇವಸ್ಥಾನ ಕೊರತಿಪಾರೆ ಕೊಮ್ಮಂಗಾಳ ಮುಲ್ಪ ಪ್ರತಿ ವರ್ಷದ ಕುಂಭ ಮಾಸದ ಪುಣ್ಣಮೆದ ದುಮ್ಮಣಿ ವರ್ಷ ಉತ್ಸವ ಸ್ಟಾರ್ಟ್ ಆದ ಪುಣ್ಣಮೆದನಿ ಬೆರಿಪುಣೆ ಅಂಚನೆ ಕೊರತಿ ದೇವಿಗೂ ಕೋಳ ಅಂಚನೆ ಗುಳಿಗ ದೇವಿಗೂ ಅಗ್ನಿ ಸೇವೆದ ಮೂಲಕ ಮೆಲೇರಿಯಾ ಹಿಡಿದು ಇಟ್ಟು ಕೋಲಾಗುಂಡು ಬೊಕ್ಕ ಕೊರಗತನಿ ದೇವಿ ಕೋಲಾಗುಂಡು ಇಡೀ ಅವು ಮಾತ್ರ ಪ್ರತಿದಿನಗಳ ಗ್ರಹಣದಾನಿ ಒಂದು ದಿನ ಬಿಟ್ಟು ಪ್ರತಿದಿನಗಳ ಅಗೆಲು ಸೇವೆ ಹೊಲ್ಸು ಊರ ಘಟ್ಟದ ಬರಿ ಇಟ್ಟು ಸಮುದ್ರ ಬರಿ ಬಿಟ್ಟಾಳ ಅಗೆಲು ಸೇವೆ ಪ್ರತಿಯೊರಿಲ್ಲ ಪರಕ್ಕೆ ಮಾಡಿದ್ರು ಇಟ ಬರ್ತದೆ ಬಳಸೋದಿಲ್ಲ ಇಟ್ಲ ಆದಿತ್ಯವಾರದಾನಿ ಜಾಸ್ತಿ ಅದು ಬರ್ಬೇರು ಬೊಕ್ಕ ಪ್ರತಿ ವರ್ಷದ ಮೇ 1ನೇ ತಾರೀಕದಾನಿ ವಾರ್ಷಿಕ ಅಗೆಲದು ನಿಗದಿ ಬಂತಂದ್ರೆ ಐಕ್ಳಂಚನೆ ಸಹಸ್ರಾರು ಜನ ಭಕ್ತರು ಬರ್ತದೆ ಅಗೆಲು ಸೇವೆ ಕೊಡ್ದು ಅಕಲ ಪರಕಿನ ಈಡೇರಿಸೋದು ಸ್ವಲ್ಪ ಪೋಪೇರು ಮಾತಾಡ್ತಂದ್ರೆ ಒಂಜಿ ಆಯ್ತು ಒಂಜಿ ಆಕಸ್ಮಿಕ ಕಾಣಲ್ಲ ಅದನ್ನೊಂಜಿ ಪೊದುತ್ತ ವಿಷಯ ವಾಡು ಅದನ್ನೊಂಜಿ ಬಂಗಾರದ ಆಯ್ತಲ್ಲ ದಕ್ಕದ ವಾಡು ಎಂಚಿನ ಎತ್ತಂದಲ್ಲ ಕೊಮ್ಮಂಗಲದ ಕೊರತಿ ಗುಳಿಗ ಕೊರಗದಲ್ಲಿ ಒಂಜಿ ಹರಕೆ ಬಣ್ಣದಂಡ ಅವು ಕಣ್ಣು ಮುಚ್ಚಿದ ಬಿಡ ಹೊಡೆದಂಡ ಈತರ ಎತ್ತದ ಮಟ್ಟಿಟ್ಟು ಏತೋ ಈಡೇರಿದು ಬರ್ತದಂడి ಐಕ್ಕೆ ಐನ ಪರವಾದ ಬತ್ತು ಮುಂಜಿ ಎಲ್ಲಿಯ ಪರಕಿನ ಅಥವಾ ಅಗೆಲು ಸೇವೆ ಸಂದ ಬೇರೆ ಅವು ಹತ್ತಂದ್ರೆ ಆಯ್ತಲ್ಲೊಂಜಿ ಬೊಲ್ಲಿ ಬಂಗಾರದ ರೂಪಡ ಆ ಥರ ಇಡೀ ಬರ್ತದೆ ಸಂದ ಅದು ಕೊರತಿಗೆ ಸಂದ ನೇಮದಪ್ಪ ಸಂದ ಹೋಗ್ಬೇರು ಇದರಿಂದ ಎಪ್ಪಳ ಒಂದೇ ದಿನ ಕರಿದು ಬರ್ತದೆ ಇನ್ನು ಅಗೆಲು ಸೇವೆ ಸಂದ ಕೊರ್ತು ಪೋಪೇರು ಬೊಕ್ಕ ಸರ್ ಈ ದೈವಗಳು ಈಡೆಗೆ ಇಂಚ ಬತ್ತನಿಂದನ ಇತಿಹಾಸದ ಉಂಡೆ ಇತಿಹಾಸದ ಉಂಡ ಇಂಕ್ಲಿ ಅಷ್ಟಮಂಗಳ ಪ್ರಕಾರ ತೋಜಿ ಬರ್ತದೆ ಸಾಧಾರಣ ಒಂದು 630 ವರ್ಷದ ಹಿನ್ನೆಲೆ ಉಂಟು ಪಂಡೇರು ಅಂಚ ಅವು ದುಂಬತ್ತವಾದ ಬರ್ತಾರಂಚಿನ ಗುಳಿಗ ದೇವಿ ಬರ್ತಾರೆ ಅದು ಬೊಕ್ಕ ಆಯ್ನ ನಡೆದು ಬರ್ತಾರಂಚಿನ ನಡೆದು ಬಂದ ದಾರಿ ನಿಜ ಅಂಚನೆ ಈ ಹೊಸಡಿ ಗುಂಪಿಗೆ ಸಂಬಂಧಪಟ್ಟಂಚಿನ ಆಜಾಗಿರ್ದು ಬರ್ತದೆ ಆವಳ ಮಠ ಬರ್ತದೆ ಬೊಕ್ಕ ಆ ಕೇರಿಗೆ ಅದು ಕೊಮ್ಮಂಗಲದ ಗುಳಿಗನ ಸಾನ್ನಿಧ್ಯಡು ಕೊರತಿ ಬರ್ತದೆ ನಿಲ ಇನ್ನೊಂದು ಹಿನ್ನೆಲೆ ಉಂಡು ಬೊಕ್ಕ ಕ್ರಮೇಣವಾದ ಇತ್ತೆ ಬ್ರಹ್ಮಗಳ ಶಾನಿ ಬುಕ್ಕ ಇತ್ತೆ ಒಂಜಿ 10 ವರ್ಷದ ಬುಕ್ಕ ಉಲ್ಪ ಬುಕ್ಕಂಜಿ ದೇವದ ಸಾನ್ನಿಧ್ಯ ಉಂಡು ಪ್ರಶ್ನೆ ಮುಖಾಂತರ ಸೋಚಿದ ಬರ್ತಾರೆ ಅದು ಬೊಕ್ಕ ಸುರ ಕೊರಗತನಿ ದೇವ ನಾಡು ಅಂಚ ಆ ಕೊರಗತನಿ ದೇವರುಗಳ ಮೂಲ ಸಾನ್ನಿಧ್ಯಗಳು ಮೇಕಲು ತಂತ್ರಿವರ ಮುಖಾಂತರ ಮೂಲ ಪ್ರತಿಷ್ಠೆ ಬಂತಂడి ಮತ್ತು ಈ ಮೂಜಿ ದೇವರ ಮೂಲ ಆರಾಧನೆ ಬಂತ ಸರ್ ಬುಕ್ಕ ನಿಕ್ಲ ಅಗೆಲು ಸೇವೆ ಬಂಡರತೆ ಅಗೆಲು ಸೇವೆ ಬಂದ್ಪಣವು ಇತ್ತೆ ಭಕ್ತಿರ ಇಂಚ ಕೊರ್ಪಣೆ ಕ್ರಮ ಇಂಚ ಆಯ್ತ ಬಗ್ಗೆ ಮಂಟ ಜನಕ್ಳಿಗೆ ಮೂಲ ಇಂಚ ಕ್ರಮದಾಲ ಗೊತ್ತು ಪೂಜತೆ ಅಂದಂದು ಸರಿ ಆಯ್ತ ಬಗ್ಗೆ ಅಗೆಲು ಸೇವೆ ಮಂಡ ನಮ್ಮೊಂಜಿ ಕಾರ್ಯ ಆವಡ್ದಂಡ ಮುಲ್ಪ ಅಟ್ಟಾಲೊಂಜಿ ಅಕ್ಕಲ ಕಷ್ಟ ಕಾಲ ಗುಂಜಿ ಇಡೀ ಪರಕೆ ಮಾಡ್ಬೇಕು ಬಾಕಿ ಒಂಜಿ ದೇವಸ್ಥಾನ ಪರಕೆ ಮಾಡ್ಲೇಕೊಂಡು ಅಡ ಕೊಮ್ಮಗಳ ಮೂಲ ಪ್ರಧಾನ ಮಾಡೋದಂಡ ಅಗೆಲು ಸೇವೆ ಅಗೆಲು ಸೇವೆ ಅಂದ್ಕೊಂಡ ಐಟೊಂಜಿ ಊರ್ದ ಪೆರಡೆಕೋರಿ ಊರ್ದ ಪೆರಡೆಕೋರಿನ ಪಂಡ ಶಾರೀರಿಕ ಶುದ್ಧವಾದ ಐನು ಶುದ್ಧಾಚಾರ ಕಜಿಪು ಬರ್ತದೆ ಅಂಚನೆ ಪತ್ತಕೊಂಡಾರಿ ನುಪ್ಪಳ ಬಂತದೆ ಒಕ್ಕ ಒಂಜಿ ಅಮೃತ ಕ್ವಾಟರ್ ಹಂಚಿ ಅವಳ ಕೊಣತದೆ ಮೂಳು ಸಾನ್ನಿಧ್ಯಡು ಕೊರತಿ ಗುಳಿಗ ಕೊರಗತಾನೆ ಸಾನ್ನಿಧ್ಯ ಉಂಟು ಅಲ್ಪ ಬರಟು ಮೂಲ ಸ್ಥಾನ ಅಲ್ಪ ಕೊಂತ ಬಳಸ್ತದೆ ಪಂಡ ತನ್ನ ಕಷ್ಟ ನೋಡ್ತಾ ಇನ್ನು ಅಲ್ಪ ಪ್ರಾರ್ಥನೆ ಬಂತದೆ ಪ್ರತ್ಯೇಕವಾದ ಜನ ಓ ಸಂಘಟಿತ ಆದ ಪಂಡ ಅಕ್ಲ ಕಷ್ಟ ಕೌಡ ಅಕ್ಲೆ ದೈವಡ ಪಣ್ಣಗ ಅಪಗ ಏರ್ಲ ಪೂಜಿ ದೈವ ಮಾತ್ರ ಪಂಡಿ ದೈವ ಇನ್ನು ಕೇಂಡು ಅಂತ ಆ ಕೇಂಡೇನು ಮೂಳು ಬರ್ತದೆ ಅಕ್ಲ ಪರಕ್ಕೆ ಸಂದ ಹೊಡೆದ ಮೂಳು ಬತ್ತ ಇನ್ನಂಚನೆ ಬರ್ತದೆ ಅಕ್ಲಿ ತೆರಿಲಾಗ ಮೂಳು ಪಂಡಿನಾಡ ದೈವ ಸಂಪೂರ್ಣ ಸ್ವೀಕಾರ ಅಂತದ್ದು ಅಕ್ಲಿಗೆ ಸುಖ ತಿಕ್ಕೊಂಡು ಇದರ ನಂಬಿಕೆ ಇದರ ನಡೆಸ್ಕೊಳ್ತಾನೆ ಅಂಚನೆ ನಂಬಿಕೆ ಅವಳೆ ಇಂದತ್ತು ಅವೇ ಸರಿ ಬಣ್ಣಟ್ಟು ಮೂಲ ಸ್ಥಾನ ಕೊರತಿ ಬಣ್ಣ ಅಂತ ನಾವು ದುಂಬು ದುಕ್ಕೊಂಡೆ ಬಾರಿ ಪುದರ ಬೈನ ಕೊಮ್ಮಂಗಳ ಬಣ್ಣ ಇಡೀ ಈ ಜಾಗೆ ಪುದರ ಕೊರತಿ ಪಾರಂದೇ ಪುದರ ಅಂಚ ಕೊಮ್ಮಂಗಳದ ಮಂಡ ಇಡಿ ಸಾಧಾರಣ ಇಡಿ ಆಡು ಸಾಧಾರಣ 830 ಎಕರೆ ಜಾಗ ಆಡು ಕೊಮ್ಮಂಗಳ ಮಂಡ ಇಡೆ ಬರ ಪತ್ನಾಕ್ಲೆ ಲಾಲ್ ಬಾಗ್ ಎಡ್ತು ಬೋಲಂಗಳ ಆತ ಇಡೆ 3 ಕಿಲೋಮೀಟರ್ ಬೊಕ ಮೂಲೆ ಆತ ಇಂಚ ಅಂಚಿ ಇರ್ತ ಬರ ಇಂಚ ಬಾಯರ್ ಪದವರ್ತು ಮೂಲೆ ಬರಲಿ ರೋಟಾತು ವಿಷ್ಣು ದೇವಸ್ಥಾನದ ಒಂಚೂರು ರಫ್ ರೋಡ್ ಇಡೆ
ಆನೆಕಲ್ಲು ಕೂಡ ಪದವಾದವರಲ್ಲಿ ಹಾಂ 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 ಮೊಕ್ಕ ಮೂಲೆ ಮೀ ಪದವರದು ಮೂಲೆ ಒಂದು 4 ಫುಟ್ ಮಾರ್ಗದ ವ್ಯವಸ್ಥೆ ವ್ಯವಸ್ಥೆ ಉಂಟು ಒಂದು ಅಂತೆ ಸುಲಭವಾದ ಬರೋದು ಲಾಲ್ಬಾಗ್ ಬೊಕ್ಕ ಇಂದು ಮೂಲ ನೇಮ ಆಪುಂಡು ಪಂಡರತೆ ಕುಂಭ ಮಾಸ ಅವು ಏತ್ ತಾರೀಖ್ ಲೆಕ್ಕಡಾಂಡ ಏತ್ ತಾರೀಖ್ ಮಂಡ ಅವು ಈ ಕುಂಭ ಮಾಸ ತುಳುತ್ತದಿಂಗಳು ಮಾಯ್ದ ಪುಣ್ಣ ಮಾಯ್ದ ಪೂವೆಗೆ ಕಟ್ಟದ ಪುಣ್ಣಮ್ಮೆಗೆ ಬಿರಿಪುಣ ಇಂಕಲ ಸುರು ಕಂಚ ತೀರ್ಮಾನ ಅಂತ ಚಿಪ್ಪಾರ ಬೈದರ್ಕಳ ಜಾತ್ರೆ ನುಂಡಲ್ಪ ಪುಣ್ಯದ ಪುಣ್ಣಮ್ಮಿಗೆ ಹೊರಪುಣ ಅವು ಪೂವೆಗೆ ಕಟ್ಟದ ಪುಣ್ಣಮ್ಮೆ ಬಿರಿಪುಣ ನಾನು ಅಲ್ಪ ತನಕ ಅಲ್ಪಲ್ಲ ಮುಲ್ಪಳ ಮತ್ತು ಜನಕ್ಕೂ ಪುರ ಉಳ್ಳಾಯ್ನೆ ಅಂತ ಒಟ್ಟಿಗೆ ಬರ್ತೇನೆ ಬೊಕ್ಕ ಮಾಯ್ದ ಪುಣ್ಣಮ್ಮಿಗೆ ಮುಲ್ಪಂದು ಬೊಕ್ಕದ ಪುಣ್ಣಮ್ಮಿಗೆ ಅಂತ ಹಿರಿಯ ಅಂಚೆ ಮಂತೇರಿ ಅಂಚೆ ಬೊಕ್ಕ ಪ್ರಶ್ನೆ ಮುಖಾಂತರ ಸೂದನಗ ನಿಕ್ಲ ದಿನ ಚೇಂಜ್ ಮಾಡ್ಕೊಂಡು ಬರ್ಸಿ ಅಂಚೆನಿ ಮುಂದೆ ಒಂದು ಪಾಡೋದು ಪ್ರಶ್ನೆ ಇಟ್ಲ ಅಷ್ಟಮಂಗಲ ಪ್ರಶ್ನೆ ಇಟ್ಲ ಬರ್ತೇನೆ ಮಾರ್ಚ್ ಒಂಡ ಮಾ ಎಲ್ಲ ಜನ ಮಾರ್ಚ್ 13 ಗರ್ಪಡು ಕುಂಭ ಮಾಸದ ಪುಣ್ಣಮ್ಮೆ ಗರ್ಪಡು ಪುಣ್ಣಮ್ಮೆ ದಾನಿ ಬಿರಿಪುನೆ ಪೂವೆ ಕಟ್ಟನೆ ಒಕ್ಕ ಅವತ್ತಂದೆ ಕೆಲವು ಕೋಳ ಸತಾನಿಕ್ಕೆ ಪರಕೆದ ಕೊರ್ಪಣಕ್ಲು ಉಂಟು ಪರಕೆದ ಕೋಳ ಕೊರ್ಪಣಕ್ಲಿರ್ತನ ಈ ವಾರ್ಷಿಕ ಕೋಳ ಕರಿದು ರಡ್ಡು ದಿನ ವಾರ್ಷಿಕ ಕೋಳದ ರಡ್ಡಿನ ಕರಿನಿರ್ದು ಬುಕ್ಕ ರಡ್ಡು ಕೋಳ ಕೊರಲಿ ಈ ಸತಿ ಒಂಜಿ ಕೊರ ಬುಕ್ಕಿಂಗ್ ಆಗ್ತದೆ ಮುಲ್ಪದಾನಿ ಅಂಚ ಒಂಜಿ ವ್ಯವಸ್ಥೆ ಉಂಟು ಗಣೇಶನ ಬೋಳಂಗಲ ಗಣೇಶನ ಅಂಚನೆ ಈ ಸರ್ತಿ ಒಂಜಿ ಕೋಳ ಬುಕ್ಕಿಂಗ್ ಆಗ್ತದೆ ಅವು 15ನೇ ತಾರೀಕು ನಡಪೇರು ನಾನು ಇಲ್ಲಿ ಕೊರತ್ತಿಗುಳಿಗ ಕೊರಗತನೆ ದೇವಸ್ಥಾನದ ಈಗಿನ ಆಡಳಿತ ಸಮಿತಿಯಲ್ಲಿ ಕಾರ್ಯದರ್ಶಿ ಆಗಿದ್ದೇನೆ. ಅದರಲ್ಲಿ ಈಗ ಅಧ್ಯಕ್ಷರಾಗಿರುವುದು ಅಶೋಕ್ ಎಂಸಿ ಅಂತ. ಇದಕ್ಕೆ ಮೊದಲು ಟರ್ಮಿನಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಇದಕ್ಕೆ ಮೊದಲು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೂಡ ನಾನು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷನಾಗಿದ್ದೆ. ರಘುನಾಥ್ ಶೆಟ್ಟಿ ಕೊಮ್ಮಂಗಲ ಅಂತೇಳಿ ನನ್ನ ಹೆಸರು. ಈ ಸ್ಥಳ ಇದು ಕೊಮ್ಮಂಗಲದಲ್ಲಿರುವುದು. ಕೊಮ್ಮಂಗಲ ಅಂತ ಹೇಳಿದರೆ ಮಂಜೇಶ್ವರ ತಾಲೂಕಿನ ಮೀಂಜ ಮತ್ತು ಪೈವಲಿಕೆ ಗ್ರಾಮದಲ್ಲಿ ಬರುವಂತಹ ಒಂದು ಕೊಮ್ಮಂಗಲ ಎಂಬ ಪ್ರದೇಶ. ಇಲ್ಲಿ ಸಾಧಾರಣ 600 ವರ್ಷಕ್ಕಿಂತ ಮೊದಲೇ ಇತಿಹಾಸ ಇರುವ ಕೊರತಿ ಗುಳಿಗ ಕೊರಗತನಿಯ ಅಂಥೇಳಿ 3 ದೈವಗಳು ಇಲ್ಲಿ ನೆಲೆಯೂರಿದ್ದಾರೆ. ಇಲ್ಲಿ ಸಾಧಾರಣ 600 ವರ್ಷಕ್ಕಿಂತ ಮೊದಲೇ ಎಲ್ಲ ಕಡೆಯಿಂದಲೂ ಬಂದು ಅಲ್ಲಿ ಅಮೃತ ಕಲಶವನ್ನಿಟ್ಟು ಅಗೆಲ್ ಸೇವೆಯನ್ನು ಕೊಟ್ಟು ಆರಾಧಿಸುತ್ತಿದ್ದರು. ಸಾಧಾರಣ ಈಗ ಒಂದು 35-38 ವರ್ಷಕ್ಕಿಂತ ಮೊದಲು ಇಲ್ಲಿ ಊರಿನವರೆಲ್ಲರೂ ಸೇರಿ ಚಿಪ್ಪಾರು ಕೊಮ್ಮಂಗಲ ಈ ಭಾಗದವರೆಲ್ಲರೂ ಸೇರಿ ಒಂದು ಸಮಿತಿಯನ್ನು ರೂಪೀಕರಿಸಿಕೊಂಡು ಜಾತ್ರೋತ್ಸವ ಅಂತೇಳಿ ಮಾಡಿದರು. ಕೊರತಿ ದೈವಕ್ಕೆ ಮತ್ತು ಗುಳಿಗ ದೈವಕ್ಕೆ ಮತ್ತು ಕೊರಗತನೆಯ ದೈವಕ್ಕೆ. ಅದರಲ್ಲೂ ಕೊರತಿ ಸ್ಥಾನ ಅಂತೇಳಿ ಸಾಧಾರಣ ಈ ಏರಿಯಾದಲ್ಲಿ ಕೊರತಿಗೆ ಸ್ಥಾನ ಎಲ್ಲೂ ಕೂಡ ಇಲ್ಲ. ಇಲ್ಲಿ ಕೊಮ್ಮಂಗಲದಲ್ಲಿ ವಿಶೇಷ ಸ್ಥಾನ. ಇಲ್ಲದ್ರೆ ಎಲ್ಲ ಕಡೆಯಲ್ಲಿ ಕೊರತಿಗೆ ಒಂದು ಅಗೆಲು ಕಲ್ಲು ಹಾಕಿ ನಂಬುವುದು. ಆದರೆ ಇಲ್ಲಿ ಸ್ಥಾನವೇ ಉಂಟು. ಅಲ್ಲಿ ದೇವಗಿರಿಯಲ್ಲಿ ಕೊರತಿಗೆ ನಾವು ಸಂಕ್ರಮಣ ಸೇವೆಯನ್ನು ಮಾಡ್ತೇವೆ. ಮತ್ತು ವರ್ಷದಲ್ಲಿ ಒಂದು ಸಲ ಕುಂಭ ಮಾಸದ ಹುಣ್ಣಿಮೆಯ 1 ದಿವಸಕ್ಕೆ ಮೊದಲು ಜಾತ್ರೋತ್ಸವ ನಡೆಯುತ್ತದೆ. ಪ್ರತಿ ವರ್ಷವೂ ಅದು ನಲ್ಕುರಿಯಾಗಿ ಉಂಟು. ಕುಂಭ ಮಾಸದ ಹುಣ್ಣಿಮೆಯ 1 ದಿವಸಕ್ಕೆ ಮೊದಲು ಹೂವಿಗೆ ಅಲ್ಲಿ ಕಟ್ಟಿ ಹುಣ್ಣಿಮೆಯಲ್ಲಿ ಬಿರಿಯುವುದು. ಸಂಕ್ರಮಣಕ್ಕೆ ಪ್ರತಿ ತಿಂಗಳು ಕೂಡ ಸಂಕ್ರಮಣದ ದಿವಸ ಬೆಳಿಗ್ಗೆ 10 ಗಂಟೆಗೆ ನಾವು ತಂಬಿಲ ಇಲ್ಲಿ ಬಂಡ ತಂತ್ರಿ ಅಲ್ಲ, ಅದು ಇಲ್ಲಿಯ ಪೂಜಾರಿ ತಂತ್ರಿಯವರು ಉಳಿಯ ವಿಷ್ಣುವಾಸ್ತುರರ ತಂತ್ರಿ ವರ್ಷಾವಧಿ ಇದಕ್ಕೆ ಬರ್ತಾರೆ. ಬಾಕಿ ದಿವಸ ಇಲ್ಲಿಯ ಪೂಜಾರಿ ಮಾಡೋದು. ಮತ್ತು ಜಾತ್ರೋತ್ಸವ ಕಳೆದ ನಂತರ ಮೇ 1ನೇ ತಾರೀಕಿಗೆ ಪ್ರತಿ ವರ್ಷ ಅದು ನಲ್ಕುರಿಯಾಗಿ ಮೇ 1ನೇ ತಾರೀಕಿಗೆ ಸಾರ್ವಜನಿಕ ಅಗೆಲು ಸೇವೆ. ದೈವಸ್ಥಾನದ ಎದುರುಗಡೆಯಲ್ಲಿ ಮೂಲ ಸ್ಥಾನ ಉಂಟು. ಅಲ್ಲಿ ಕೊರತಿ ಬಂದು ಕುಳಿತ ಸ್ಥಳ. ಅದು ಆದಿ ಅದು ಆದಿಯಿಂದ ಎಲ್ಲಿ ಹೋಗುವುದಿಲ್ಲ. ಅಲ್ಲಿ ಏನು ಮಾಡಲಿಕ್ಕಿಲ್ಲ. ಅಲ್ಲಿ ಈಗ ಯಾವ ರೀತಿ ಉಂಟು ಅದೇ ರೀತಿಯಲ್ಲಿ ಅಲ್ಲೇ ಕೂತು ಅಲ್ಲಿ ಇದು ನಾವು ಬಳಸಬೇಕಿದು. ಏನು ಅದನ್ನು ಅಲ್ಲಿ ಕಾಂಕ್ರೀಟ್ ಹಾಕಿ ಏನು ಮಾಡುವ ಹಾಗಿಲ್ಲ. ಈ ಮರದ ಅಡಿಯಲ್ಲಿ ಅದು ಒಂದು ಸಣ್ಣ ಕಲ್ಲು ಅದೇ ರೀತಿಯಲ್ಲಿ ಇರಬೇಕು ಅಂತೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನೂ ಮಾಡಬಾರ್ದು. ಕೊಟ್ಟು ಪಿಕ್ಕಾಸು ಕೊಂಡೋಗಿ ಲೆವೆಲ್ ಮಾಡಬಾರ್ದು. ಈಗ ಹೇಗೆ ಉಂಟು ಅದೇ ರೀತಿಯಾಗಿ ನಾವು ಅಲ್ಲಿ ಅಗೆಲು ಬಳಸೋದು. ಸಾಧಾರಣ ಮೇ 1ನೇ ಪ್ರತಿ ವರ್ಷ ಮೇ 1ನೇ ತಾರೀಕಿನಂದು ಸಾರ್ವಜನಿಕ ಅಗೆಲು ಸೇವೆ. ಸಾಧಾರಣ ನಾವು 600ಕ್ಕಿಂತ 1000ದವರೆಗೆ ಅಲ್ಲಿ ಅಗೆಲು ಸೇವೆ ಬರ್ತದೆ. ಅದನ್ನು ಒಟ್ಟಿಗೆ ನಾವು ಪದಾರ್ಥ ಮಾಡಿ ಮಧ್ಯಾಹ್ನ ಒಂದು 3 ಗಂಟೆ ಆಗೋ ಹೊತ್ತಿಗೆ ಒಂದು 1000-2000 ಜನ ಸೇರ್ತದೆ. ಕೋಳಿ ಅವರು ಕೋಳಿ ಮತ್ತು ಅಗೆಲು ಸಾಮಗ್ರಿ ತರಬೇಕು. ಅವರು ಬೇಕಿದ್ರೆ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ. ಇಲ್ಲೇ ಎಲ್ಲರೂ ಸೇರಿದ ನಂತರ 10 ಗಂಟೆಗೆ ಅದನ್ನು ಇದು ಮಾಡಿ ನಾವು ಪದಾರ್ಥ ಎಲ್ಲ ಮಾಡಿ ಒಂದು 3 ಗಂಟೆ ಆಗುವಾಗ ಪದಾರ್ಥ ಆಗಿ ಅದಕ್ಕೆ ಬಳಸಿ ಎಲ್ಲರಿಗೂ ಅದನ್ನು ವಿತರಣೆ ಮಾಡುವುದು. ಇದು ಪ್ರತಿ ವರ್ಷವೂ ನಾವಿಲ್ಲಿ ಮೇ 1 ತಾರೀಕಿಗೆ ಅದು ಇಲ್ಲಿ ನಡ್ಕೊಂಡು ಬಂತಹ ಪದ್ಧತಿ. ವರ್ಷದಲ್ಲಿ 2 ದೊಡ್ಡ ಕಾರ್ಯಕ್ರಮ. ಮತ್ತು ಬೇರೆ ಕಾರ್ಯಕ್ರಮ ನಾವು ಎಲ್ಲ ಮಾಡ್ತೇವೆ. ಇದು ನವರಾತ್ರಿ ಪೂಜೆ ಮಾಡ್ತೇವೆ, ದೀಪಾವಳಿ ಮಾಡ್ತೇವೆ. ಅದೆಲ್ಲ ಇಲ್ಲಿ ಇಲ್ಲಿಯ ಪೂಜಾರಿಯವರು ಇದು ಮಾಡೋದು. ನವರಾತ್ರಿ 1 ದಿವಸ, ನವರಾತ್ರಿ ಪ್ರಥಮ ಪೂಜೆಯ ದಿವಸ ಇಲ್ಲಿ ನಾವೊಂದು ಪೂಜೆ
ಮಾಡಲಿಕ್ಕುಂಟು. ದೀಪಾವಳಿಯ 3ನೇ ದಿವಸ ಬಲಿಪರ್ಬ ಅಂತೇಳಿ ಮಾಡಲಿಕ್ಕುಂಟು. ಮತ್ತು ಆಯುಧ ಪೂಜೆ ಮಾಡ್ತೇವೆ. ಅಂತೂ ಮತ್ತು ಊರ ಪರ ಊರ ಅವರು ಹಗಲು ಸೇವೆ ಪ್ರತಿ ದಿವಸ ತರ್ತಾರೆ. ಆದಿತ್ಯವಾರ ಕ್ಯೂ ಇರ್ತದೆ. ಬೆಳಿಗ್ಗೆ ಶುರು ಮಾಡಿದರೆ ಸಂಜೆವರೆಗೂ ಬೇರೆ 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 ಬರುವುದು. ಅವರದ ನಂತರ ನಾನು ಮತ್ತೊಬ್ಬರು ಹೀಗೆ ಅವ್ರು ಬಂದು ಈಗ ನಿನ್ನೆ ಸಾಧಾರಣ ಒಂದು 75ರಷ್ಟು ಅಗಲಿದೆ. ನಿನ್ನೆ ಇತ್ತು. ನಿನ್ನೆ ಇಲ್ಲಿ ನಮ್ಮ ಕೊಲ್ಲಿ ಮುಹೂರ್ತ ಇತ್ತು. ಈ ವರ್ಷದ ಜಾತ್ರೋತ್ಸವಕ್ಕೆ ಕೊಲ್ಲಿ ಮುಹೂರ್ತ ನಿನ್ನೆ. ಇಲ್ಲಿನ ಗುಳಿಗ ದೈವ ಅಂತ ಹೇಳಿದರೆ ಅದಕ್ಕೆ ಮೇಲೇರಿ ದೊಡ್ಡ ಗೆಂಡದ ರಾಶಿಯನ್ನು ಮಾಡಲಿಕ್ಕುಂಟು. ಅದಕ್ಕೆ ನಿನ್ನೆ ಕೊಲ್ಲಿ ಮುಹೂರ್ತ ಮಾಡಿ ನಿನ್ನೆ ಇನ್ನು ನಾಳೆ ತರಲಿಕ್ಕುಂಟು. ಫುಲ್ಲು ಒಂದು 20 ಪಿಕಪ್ಪುನಷ್ಟು ದೊಡ್ಡ ಕಟ್ಟಿಗೆ ಅಂದರೆ ಅದು ಕಣಪ್ಪಾಡಿ ಮತ್ತು ಅದು ಹಾಲು ಬರುವ ಮರ ಆಗಬೇಕು. ಕಣಪ್ಪಾಡಿ ಅಥವಾ ಇದು ಹಲಸಿನದ್ದು ಅದು ತಂದು ರಾಶಿ ಹಾಕಿ ಇನ್ನು ಅದನ್ನೆಲ್ಲ ರೆಡಿ ಮಾಡಿ ಇನ್ನು ಜಾತ್ರೆಗೆ ಆಗುವಾಗ ಅದನ್ನು ಫುಲ್ಲು ಅದನ್ನು ರೆಡಿ ಮಾಡಬೇಕು. ಗೆಂಡ ಜಾತ್ರೆ ದಿವಸ ಅದಕ್ಕೆ ರಾತ್ರಿ ಕೊಡೋದು. ಗೆಂಡ ಆದ ನಂತರ 1:30 ಗಂಟೆಗೆ ಗುಳಿಗ ಮೇಲೆ ಹೇಳುವುದು. ಅದು ಗುಳಿಗ ಫುಲ್ಲು ಅದರಲ್ಲಿ ಹೊರಳಲಿಕ್ಕುಂಟು. ಅದು ಬೆಳಿಗ್ಗೆ ದೊಡ್ಡ ವಿಷಯ ಅದು ನೋಡುವವರಿಗೆ. ಹಾಗೆ ಅದೊಂದು ದೊಡ್ಡ ಅದು ಎಲ್ಲಿಂದಲೇ ಬರ್ತಾರೆ ಅದನ್ನು ನೋಡಲಿಕ್ಕೆಲ್ಲ ಯೂಟ್ಯೂಬ್ನವರು ಕೂಡ ಬೇರೆ ಬೇರೆ ಬರ್ತಾರೆ. ಇದಕ್ಕೆ ಮೊದಲು ಹಾಕಿದ್ದಾರೆ. ಹಾಗೆ ಇದು ಅಲ್ಲಿನ ವಿಶೇಷತೆ. ಇಲ್ಲಿನ ವಿಶೇಷತೆ ಇದು. ಈಗ ಊರ ತುಂಬ ಜನ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಬಂದು. ಈಗ ನಿನ್ನೆ ಕೂಡ ತುಂಬ ಬೇರೆ ಬೇರೆ ಕಡೆಯಿಂದ ಬಂದವರಿದ್ದರು, ಬೇರೆ ಬೇರೆ ದೂರದವರೆಲ್ಲ ಬಂದು ಇಲ್ಲಿ ಹಾಗೆಲ್ಲನ್ನು ಬಳಸ್ತಾರೆ. ಇಲ್ಲಿಗೆ ಸಂಕ್ರಮಣ ಸೇವೆ ಕೊಡ್ತಾರೆ. ಸಂಕ್ರಮಣ ಸೇವೆ ದಿವಸ ಒಂದು 50-60 ಜನ ಪ್ರತಿ ಇದು ತಂಬಿಲ ಸೇವೆ ಅಂದರೆ ಬೊಂಡ ಇದು ಸಿಯಾಲವನ್ನು ಇಡುವುದು ಮತ್ತು ತೆಂಗಿನಕಾಯಿ ಇದು ಮಾಡಿ ಅಷ್ಟೇ, ಹೂವು ಹಾಕೋದು ಅಷ್ಟೇ, ಬೇರೆ ಏನಿಲ್ಲ. ಅದೇನಿಲ್ಲ. ಅದು ತಂಬಿಲ ಸೇವೆ ಮಾತ್ರ. ಇದು ಬಂಡ ಇಡುದು ಮಾತ್ರ. ಬಂಡ ಇಡುದು ಬಂಡ ಇಡುದು ಅದು ಸಂಕ್ರಾಂತಿ ದಿವಸ ಒಂದೇ ದಿವಸ ಅದರ ಬಾಗಿಲು ತೆಗೆದು ಬಂಡ ಇಟ್ಟು ಹೂವು ಇಟ್ಟು ನಾವು ಪ್ರಾರ್ಥನೆ ಮಾಡಿ ಅದೇ ದಿವಸ ಅಲ್ಲಿ ಒಂದು ಅಮೃತ ಕಲಶ ಇಡ್ಲಿಕ್ಕುಂಟು ಎದುರು. ಅದು ಹಸಿರಕಿರಿಯ, ಇದು ದೇವಕಿರಿಯ, ಒಂದೇ ದೈವ. ಹಾಗೆ ಅದು ಆದಿಯಲ್ಲಿ ಬಂದದ್ದು, ಅಲ್ಲೇ ಇದ್ದದ್ದು. ಇಲ್ಲಿ ಆನಂತರ ನಾವು ಎಲ್ಲರೂ ಇದು ನಂಬಿಕೊಂಡು ಬಂದಂತಹ ಇದು ಇಷ್ಟೇ ಇಲ್ಲಿನ ಕೊಮ್ಮಂಗಲ ಕೊರತಿಗುರಿಯ ಪಾರೆಯ ವಿಶೇಷತೆ ಮತ್ತು ವೈಶಿಷ್ಟ್ಯ.